ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಮನೆಯಲ್ಲಿರುವ ಗಿಲ್ಲಿ ನಟರ ಮೇಲೆ ದೂರು ದಾಖಲಾಗಿದೆ. ಅಷ್ಟೇ ಅಲ್ಲದೆ ದೂರಿನ ಕಾರಣ ಗಿಲ್ಲಿಯನ್ನು ಅರೆಸ್ಟ್ ಮಾಡಲಾಗುವುದಾ? ಎಲ್ಲವೂ ಕೂಡ ಚೆನ್ನಾಗಿ ನಡೀತಿದ್ದಂತಹ ವೇಳೆ ಗಿಲ್ಲಿಯವರು ಈ ತಪ್ಪು ಮಾಡಿದ್ದು ಯಾಕೆ? ಅಸಲಿಗೆ ಗಿಲ್ಲಿ ಮೇಲೆ ದೂರು ಕೊಟ್ಟಿರುವ ಈ ಕುಶಲ ಯಾರು ಗೊತ್ತಾ? ಇವಳಿಗೂ ಅಶ್ವಿನಿ ಗೌಡಗೂ ಏನ್ ಸಂಬಂಧ? ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಶೋನೇ ಬಂದ್ ಮಾಡಿ ಅಂತ ದೂರಿನಲ್ಲಿ ದಾಖಲು ಮಾಡಿದ್ದಾರೆ ಈ ಮಹಿಳೆ. ಅಂತಹ ದೊಡ್ಡ ಅಪರಾಧವನ್ನ ಮಾಡಿದ್ರ ಗಿಲ್ಲಿಯವರು. ಇನ್ನು ಗಿಲ್ಲಿಯವರ ತಪ್ಪಿಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರೆ ಬಿಗ್ ಬಾಸ್ ಅನ್ನ ಯಾರು ನೋಡ್ತಾರೆ? ಅಂತಹ ದೊಡ್ಡ ತಪ್ಪೇನು ಮಾಡಿದ್ರು ನೋಡೋಣ ಬನ್ನಿ. ಇವೆಲ್ಲವನ್ನೂ ನೋಡುವ ಮುನ್ನ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿಯವರೇ ದಿ ಬೆಸ್ಟ್ ಎಂಟರ್ಟೈನರ್ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಗೇನನ್ಸುತ್ತೆ? ಗಿಲ್ಲಿಯವರ ಮೇಲೆ ಹೊಟ್ಟೆ ಕಿಚ್ಚಿಗೆ ಈ ರೀತಿ ದೂರು ದಾಖಲಿಸಿದ್ದಾರೆ ಅಂತ ನಿಮ್ಗೂ ಕೂಡ ಅನಿಸ್ತಿದ್ಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲೂ ಕೂಡ ಗಿಲ್ಲಿ ಅವರ ವಿರುದ್ಧ ಅಶ್ವಿನಿ ಗೌಡರವರು ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ಮರ್ಯಾದೆ ಕೊಡ್ತಿಲ್ಲ, ನಾನು ಈ ಜಾಗದಲ್ಲಿ ಇರೋದೇ ಇಲ್ಲ ಅಂತೆಲ್ಲ ಕಣ್ಣೀರು ಹಾಕ್ತಾರೆ ಅಶ್ವಿನಿ ಗೌಡ. ಅಸಲಿಗೆ ಅಶ್ವಿನಿ ಗೌಡರವರು ಬೇರೆಯವರಿಗೆ ಮರ್ಯಾದೆನೇ ಕೊಡೋಲ್ಲ. ಅದನ್ನ ಈಗಾಗಲೇ ನೀವು ನೋಡಿದಿರಾ ರಕ್ಷಿತಾಳ ವಿಚಾರದಲ್ಲಿ. ಆದ್ರೆ ನಾನು ಬದುಕ್ತಿರೋದೇ ಮರ್ಯಾದೆಗೋಸ್ಕರ ಅಂತ ಕಣ್ಣೀರು ಹಾಕ್ತಾರೆ ಈ ಅಶ್ವಿನಿ ಗೌಡ. ಗಿಲ್ಲಿ ಗುಲಾಮನಾಗಿ ಶಿಕ್ಷೆ ಕೊಟ್ಟಿದ್ದಾಗ ಅಶ್ವಿನಿ ಗೌಡರವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಗಿಲ್ಲಿಗೆ ಕೆಲಸಗಳನ್ನ ಮಾಡು ಅಂತ ಹೇಳ್ತಾರೆ. ಆಗ ಗಿಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ. ಅದೇ ಅಶ್ವಿನಿ ಗೌಡರಿಗೆ ಕ್ಷಮೆ ಕೇಳಬೇಕೆಂದು ಬಿಗ್ ಬಾಸ್ ಹೇಳಿದಾಗ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಆದ್ರೆ ಅಶ್ವಿನಿ ಗೌಡ ಮಾತ್ರ ಕ್ಷಮೆ ಕೇಳಲ್ಲ, ನಾನು ಈ ದೌಲತ್ಗೆಲ್ಲ ಬಗ್ಗೋದಿಲ್ಲ ಅಂತೆಲ್ಲ ಓವರ್ ಆಗಿ ಬಿಲ್ಡಪ್ ಅನ್ನ ಕೊಡ್ತಾರೆ. ಇವರಿಗೊಂದು ನ್ಯಾಯ, ಗಿಲ್ಲಿಗೊಂದು ನ್ಯಾಯನಾ? ಈಗಲೂ ಕೂಡ ಗಿಲ್ಲಿ ಅದ್ಭುತವಾಗಿ ಆಟವನ್ನ ಆಡ್ತಿದ್ದಾರೆ. ಗಿಲ್ಲಿನೇ ಬಿಗ್ ಬಾಸ್ನ ವಿನ್ನರ್ ಅಂತ ಎಲ್ಲಾ ಕಡೆ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂತಹ ಸಂದರ್ಭದಲ್ಲಿ ಬೇಕಂತಲೇ ಗಿಲ್ಲಿ ಮೇಲೆ ಕೇಸ್ ಹಾಕಿದ್ದಾರೆ. ಕೇಸ್ನಲ್ಲಿ ಏನೇನಿದೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಂತಹ ಒಳ್ಳೆಯ ಕಂಟೆಸ್ಟೆಂಟ್ಸ್ ಗಳಾಗಲಿ ಎಂಟರ್ಟೈನರ್ ಆಗಲಿ ಇರಲಿಲ್ಲ. ಈ ಬಾರಿಯ ಬಿಗ್ ಬಾಸ್ ನೋಡೋಕೆ ಮುಖ್ಯ ಕಾರಣ ಅಂತಂದ್ರೆ ಅದು ಗಿಲ್ಲಿ ನಟ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ತಮ್ಮ ಮಾತಿನ ಮೂಲಕ ಇಡೀ ಬಿಗ್ ಬಾಸ್ ಮನೆಯನ್ನ ಮಾತ್ರವಲ್ಲ, ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ಮತ್ತು ಎಲ್ಲರನ್ನ ನಗಿಸ್ತಿದ್ದಾರೆ ಗಿಲ್ಲಿ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಗಿಲ್ಲಿಯ ಬಗ್ಗೆನೇ ಮಾತಾಗಿದೆ. ಇಂತಹ ಸಂದರ್ಭದಲ್ಲಿ ಯಾರಪ್ಪ ಕೇಸ್ ಹಾಕಿರೋದು, ಕಾರಣವಾದ್ರು ಏನು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಸೀಸನ್ ನಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಸಿ ನಡೀತಾನೇ ಇದೆ. ಮೊದಲಿಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿ ಇಡೀ ಬಿಗ್ ಬಾಸ್ ಮನೆಯನ್ನ ರಾಜ್ಯ ಸರ್ಕಾರ ಬಂದ್ ಮಾಡಿಸ್ಬಿಟ್ಟಿತ್ತು. ಅದಾದ ಬಳಿಕ ಅಶ್ವಿನಿ ಗೌಡರವರು ರಕ್ಷಿತಾಳಿಗೆ ಎಸ್ ಕ್ಯಾಟಗರಿ ಎಂದು ಪದ ಬಳಕೆ ಮಾಡಿದ ಕಾರಣ ಅಶ್ವಿನಿ ಗೌಡರ ಮೇಲೂ ಕೂಡ ಕೇಸ್ ದಾಖಲಾಗಿತ್ತು. ಮತ್ತು ವಿಚಾರಣೆಯ ವೇಳೆ ನಾನು ಜಾತಿ ನಿಂದನೆ ಮಾಡಲಿಲ್ಲ, ಯಾರಿಗಾದ್ರೂ ಇದರಿಂದ ನೋವಾಗಿದ್ರೆ ಕ್ಷಮಿಸಿ ಬಿಡಿ ಎಂದು ಪೊಲೀಸ್ ಠಾಣೆಯಲ್ಲಿ ಕ್ಷಮಾಪತ್ರ ಕೂಡ ಬರೆದುಕೊಟ್ರು ಅಶ್ವಿನಿ ಗೌಡ. ಈಗ ನೋಡಿದ್ರೆ ಗಿಲ್ಲಿ ನಟ ಮೇಲೆ ಕೇಸ್ ದಾಖಲಾಗಿದೆ. ಆ ಕಾರಣ ಕೇಳಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಗಿಲ್ಲಿ ನಟ ಅವರು ಒಂದು ಬಕೆಟ್ ನೀರು ಕೊಟ್ಟಿಲ್ಲ ಅಂತ ರಿಷಾ ಅವರ ಬಟ್ಟೆಗಳನ್ನೆಲ್ಲ ಬಾತ್ರೂಮ್ಗೆ ಎತ್ಕೊಂಡು ಹೋಗಿ ಹಾಕ್ತಾರೆ. ಈ ಕಾರಣದಿಂದ ಮಹಿಳೆಯರ ಬಟ್ಟೆಯನ್ನು ಸಂಕೋಚವಿಲ್ಲದೆ ವಾಶ್ರೂಮ್ಗೆ ಹಾಕಿದ್ದಕ್ಕೆ ಕುಶಲ ಎಂಬ ಮಹಿಳೆ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಮಹಿಳಾ ಆಯೋಗದವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಲೀಗಲ್ ಸೆಲ್ಗೆ ಕೇಸ್ ವರ್ಗಾಯಿಸಿದ್ದಾರೆ. ಒಟ್ನಲ್ಲಿ ಗಿಲ್ಲಿ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ನು ದೂರನ್ನ ದಾಖಲು ಮಾಡಿರೋರು ಜೆಪಿ ನಗರದ ಮೂಲದ ಕುಶಲ ಎಂಬ ಮಹಿಳೆ. ದೂರಿನಲ್ಲಿ ಏನಿದೆ ಅಂತ ಅಂದ್ರೆ ಗಿಲ್ಲಿಯವರು ಹೆಣ್ಣು ಮಕ್ಕಳ ಉಡುಪುಗಳನ್ನ ಮುಟ್ಟಿದ್ದಾರೆ. ಅದನ್ನ ಮುಟ್ಟುವಂತಹ ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ರು? ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಿದೆ. ಬಿಗ್ ಬಾಸ್ ಶೋ ಅನ್ನೇ ನಿಲ್ಲಿಸಬೇಕು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಮಹಿಳೆ ಪಬ್ಲಿಕ್ ಟಿವಿಗೆ ಸಂದರ್ಶನ ನೀಡಿದ್ದಾರೆ. ಸಂದರ್ಶನ ಮಾಡುವಾಗ ಅವರು ಹೇಳಿದ್ದಾರೆ, ಈ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಹುಡುಗರನ್ನ ಕಾಲ್ ಎಳೆಯಲ್ಲ. ಧ್ರುವಂತ್ ಇರಬಹುದು, ರಘು ಇರಬಹುದು, ಯಾರತ್ರನೂ ಕೀಟ್ಲೆ ಮಾಡೋದಿಲ್ಲ. ಆದ್ರೆ
ಹೆಂಗಸರ ಹತ್ರ ಮಾತ್ರ ಯಾವಾಗ್ಲೂ ಕೀಟ್ಲೆ ಮಾಡ್ತಾರೆ. ಯಾಕೆ? ಅದರಲ್ಲೂ ಕೂಡ ಯಾವಾಗ್ಲೂ ಅಶ್ವಿನಿ ಗೌಡರನ್ನೇ ಟಾರ್ಗೆಟ್ ಮಾಡ್ತಾರೆ, ಕೀಟ್ಲೆ ಮಾಡ್ತಾರೆ. ಯಾಕೆ ಗಿಲ್ಲಿ ನಟನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಕೊಡೋದಿಲ್ಲ? ಯಾಕೆ ಗಿಲ್ಲಿ ನಟ ಹೆಣ್ಣು ಮಕ್ಕಳಿಗೆ ಗೌರವನೇ ಕೊಡಲ್ಲ? ಆ ಗೌರವ ಇಲ್ಲದೆ ಇರುವಂತಹ ಕಾರಣಕ್ಕೆ ಅವರು ರಿಷಾ ಬಟ್ಟೆಗಳನ್ನ ಎತ್ಕೊಂಡೋಗಿ ಬಾತ್ರೂಮ್ಗೆ ಹಾಕಿದ್ದು ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಯಿತು. ಅಲ್ಲಿ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಡ್ತಿರೋದಕ್ಕೆ ನನ್ನ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ ಕೊಡ್ದೆ. ಇವರ ಮಾತುಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಈ ಮಹಿಳೆಗೆ ಗಿಲ್ಲಿ ಕಂಡ್ರೆ ಆಗ್ತಿಲ್ಲ ಅಂತ. ಈ ಅಮ್ಮನು ಅಶ್ವಿನಿ ಗೌಡರಂತೆ ಒಬ್ಬ ಹೋರಾಟಗಾರ್ತಿಯಂತೆ. ಅಶ್ವಿನಿ ಗೌಡ ಮತ್ತು ಈಕೆ ಸ್ನೇಹಿತರೂ ಆಗಿರಬಹುದು. ಎಲ್ಲಿ ಅಶ್ವಿನಿ ಗೌಡ ಹೆಸರು ತೆಗೆದುಕೊಂಡ್ಬಿಟ್ರೆ ಡೌಟ್ ಬರುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ರಿಷಾ ಗೌಡ ಹೆಸರು ತೆಗೆದುಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ರೀತಿ ರಿಷಾಗೆ ನೋವಾಗಿದ್ರೆ ಅವರ ತಂದೆ ತಾಯಿನೇ ಟಿವಿಗಳಿಗೆ ಬಂದು ಮಾತನಾಡ್ತಿದ್ರು. ಆದ್ರೆ ಈ ಅಮ್ಮ ಗಿಲ್ಲಿಯನ್ನ ಟಾರ್ಗೆಟ್ ಮಾಡೋಕೆ ಈ ಕೆಲಸವನ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಬಗ್ ಬಡಿಯೋಕೆ ಅಶ್ವಿನಿ ಗೌಡ ಕೈಲಿ ಆಗ್ತಿಲ್ಲ. ಅದಕ್ಕೆ ಹೊರಗಡೆಯಿಂದ ಟಾರ್ಚರ್ ಕೊಡೋಣ ಅಂತ ಈ ಅಮ್ಮ ಈ ರೀತಿ ಕಿತಾಪತಿ ಮಾಡ್ತಿದ್ದಾರೆ. ಇಲ್ಲ, ಈ ಅಮ್ಮ ಅಶ್ವಿನಿ ಗೌಡ ಸ್ನೇಹಿತೆ ಅಥವಾ ಫಾಲೋವರ್ ಇರಬೇಕು, ಅಥವಾ ತಾನು ಫೇಮಸ್ ಆಗೋಣ, ಗಿಲ್ಲಿ ಹೆಸರನ್ನ ಇಟ್ಕೊಂಡು ನೆಗೆಟಿವ್ ಆಗಿ ಪ್ರಚಾರ ಮಾಡೋಣ ಮತ್ತು ಇದರಿಂದ ಹೆಚ್ಚು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋಣ ಅನ್ನುವಂತಹ ಉದ್ದೇಶಕ್ಕೆ ಈ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲ, ಇವರಿಗೆಲ್ಲ ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ಇದೆಯಾ? ಒಂದು ಗೇಮ್ನ ರೀತಿ ನೋಡಬೇಕು. ಹಳ್ಳಿಯಿಂದ ಬಂದಿದ್ದಾನೆ, ಕಾಮಿಡಿ ಮಾಡಿ ಜನರನ್ನ ನಗಿಸ್ತಿದ್ದಾನೆ, ಎಲ್ಲರನ್ನೂ ಕಾಲು ಎಳಿತಾನೆ. ಆದರೆ ಮಾತಲ್ಲಿ ಕೆಟ್ಟ ಉದ್ದೇಶ ಇಲ್ಲ ಈ ಹುಡುಗನಿಗೆ. ಅಂತಹ ಹುಡುಗನ ಮೇಲೆ ಕೇಸ್ ಹಾಕ್ತಾರಲ್ಲ, ಏನ್ ಹೇಳೋಣ? ಅಲ್ಲ, ಗಿಲ್ಲಿಗೆ ರಿಷಾ ಅವರು ಹಲ್ಲೆ ಮಾಡಿದಾಗ ಎಲ್ಲಿ ಹೋಗಿದ್ರು ಈ ಮಹಿಳಾ ಆಯೋಗದವರು? ಪುರುಷ ಆಯೋಗ ಅಂತ ಶುರು ಮಾಡಿಕೊಂಡು ಅವರು ಕೂಡ ರಿಷಾರವರ ಮೇಲೆ ಕೇಸ್ ಹಾಕಬೇಕಿತ್ತು ಅನ್ಸುತ್ತೆ. ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ರವರೇ ವಾರದ ಕಥೆಯಲ್ಲಿ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ರು. ನಾವು ನಮ್ಮ ಅಕ್ಕ ತಂಗಿಯರ ಬಟ್ಟೆನ ಮುಟ್ಟೋಕೆ ಸಂಕೋಚ ಪಡ್ತೀವಿ, ನೀನ್ ಹೇಗಪ್ಪ ಗಿಲ್ಲಿ ಈ ಬಟ್ಟೆಗಳನ್ನ ಮುಟ್ದೆ ಅಂತ ಗಿಲ್ಲಿನ ಪ್ರಶ್ನಿಸಿದಾಗ ಅದಕ್ಕೆ ಗಿಲ್ಲಿ ಕೂಡ ಕ್ಷಮೆಯನ್ನ ಕೇಳಿದ್ರು. ಈಗ ಎಲ್ಲವೂ ಕೂಡ ತಣ್ಣಗಾಗಿ ಮುಗಿದು ಹೋದ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ. ಈ ಮಹಿಳಾ ಆಯೋಗದವರಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ಬಡ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು, ಕಿರುಕುಳಗಳು ಆಗ್ತಾ ಇರುತ್ತೆ. ಅಂಥವರಿಗೆ ನ್ಯಾಯವನ್ನ ಕೊಡಿಸೋದನ್ನ ಬಿಟ್ಬಿಟ್ಟು ಬಟ್ಟೆ ಮುಟ್ತಾ, ಬಟ್ಟೆಯನ್ನ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಟ್ಟ ಅನ್ನುವಂತಹ ಕಾರಣಕ್ಕೆ ಕೇಸ್ ಹಾಕಿದ್ರೆ ಹೆಂಗೆ ಸ್ವಾಮಿ? ಈ ವಿಚಾರದಲ್ಲಿ ನಾನು ಒಂದು ಹುಡುಗಿಯಾಗಿದ್ಕೊಂಡು ಹೇಳ್ತಿದ್ದೇನೆ, ನಾನು ಗಿಲ್ಲಿ ನಟನ ಪರವಿದ್ದೇನೆ. ಈ ಕಾರಣಕ್ಕೇನಾದ್ರೂ ಗಿಲ್ಲಿ ನಟ ಅರೆಸ್ಟ್ ಆದ್ರೆ ಜನರೇ ಮಹಿಳಾ ಆಯೋಗದ ಮೇಲೆ ರೊಚ್ಚಿಗೇಳ್ತಾರೆ, ಇದಂತೂ ಖಂಡಿತ. ಬಿಗ್ ಬಾಸ್ ನಡೀತಿರೋದೆ ಈ ಬಾರಿ ಗಿಲ್ಲಿ ನಟ ಇರುವಂತಹ ಕಾರಣಕ್ಕೆ. ಗಿಲ್ಲಿ ನಟ ಏನಾದ್ರೂ ಆಚೆ ಹೋದ್ರೆ ಜನ ಬಿಗ್ ಬಾಸ್ ಅನ್ನ ನೋಡೋದೇ ಬಿಟ್ಬಿಡ್ತಾರೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಗಿಲ್ಲಿ ನಟನ ಮೇಲೆ ಕೇಸ್ ಹಾಕಿ ಗಿಲ್ಲಿ ನಟನನ್ನ ಕುಗ್ಗಿಸೋಕೆ ಟ್ರೈ ಮಾಡ್ತಿದ್ದಾರಾ? ಅದು ನಿಜವಾಗ್ಲೂ ನಡೆಯುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.